ಥ್ಯಾಂಕ್ ಯು. ಆಹಾ ಮಳ್ಳಿ ನೋಡು ಹೆಂಗಾಡ್ತಾಳೆ ಮನೇಲಿ. ಯಾಕಮ್ಮ ಹಂಗೆ ನೋಡ್ತಾ ಇದೆಯಾ? ಯಾಕಮ್ಮ ನನ್ನ ಮಗಳನ್ನ ನಾನು ನೋಡಬಾರ್ದಾ? ಹಂಗೇನಿಲ್ಲಮ್ಮ. ಹಲೋ, ಹಾಂ ಹೇಳಿ ಸುಶೀಲಮ್ಮ, ಚೆನ್ನಾಗಿದ್ದೀರಾ? ಅಯ್ಯೋ ಏನು ಹೇಳೋಣ ಈಗಿನ ಮಕ್ಳ ಕತೆನ. ಮನೇಲಿದ್ದಾಗ ಒಳ್ಳೆ ಪಾಪದವಿದ್ದಂಗೆ ಇರ್ತವೆ, ಆ ಹೊರ್ಗಡೆ ಹೋಯ್ತು ಅಂದರೆ ಅವು ತ್ರಾತ್ರ ಕಂಡು ಯಾರು? ಕರ್ಮ ಅವ್ರದ್ದು. ಮೊನ್ನೆ ಪದಕ ಫೋನ್ ಮಾಡೋರೆ, ಅವ್ರ ಮಗಳು ಕೆಲಸಕ್ಕೆ ಅಂತ ಬೆಳಗ್ಗೆ ಹೋದವಳು ಮದುವೆ ಮಾಡ್ಕೊಂಡು ಬೇರೆ ಯಾವನ್ನ ಆಗಲಿ ಕರ್ಕೊಂಬಂದ್ಬಿಟ್ಟವಳಂತೆ ಮನೆಗೆ. ನೋಡಿ ಹೆಂಗೈತೆ ಕಾಲ ಅಂತ. ಕರ್ಮ. ನನ್ನ ಮಗಳು ಏನಾರು ಹಂಗೆ ಮಾಡಿದರೆ ಅಲ್ಲೇ ಮನೆಯೊಳಗೂ ಸೇರಿಸ್ತಿರ್ಲಿಲ್ಲ. ಕಣ್ಣೊಳಗೆ ಖಾರ ಪುಡಿ ಯಾಕೆ ಹಂಗೆ ತಲೆ ಮೇಲೆ ಬಿಸಿನೀರು ಅಲ್ಲೇ ಸಾಯಿಸ್ಬಿಡ್ತಾ ಇದೆ. 3 days later. ಯಾಕಮ್ಮ ಇಷ್ಟೊತ್ತು ಕಾಲೇಜಿಂದ ಬರೋಕ್ಕೆ? ಇಷ್ಟೊತ್ತಾಯ್ತಾ ಇವತ್ತು ಬರೋಕ್ಕೆ? ಟೈಮ್ ಎಷ್ಟು ನೋಡು. ಅಮ್ಮ ಬಸ್ಸಿಗೆ ಲೇಟ್ ಆಯ್ತಮ್ಮ ಇವತ್ತು. ಯಾಕೋ ಬಸ್ಸೇ ಬರಲಿಲ್ಲ ಇವತ್ತು. ಅಲ್ಲ ನನಗೂ ಏನು ಗೊತ್ತಾಗಲ್ಲ ಅನ್ಕೋಬೇಡ, ನೋಡ್ತಾ ಇದ್ದೀನಿ ನಿನ್ನ ಆಟನ. ಅಲ್ಲ ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ, ತಿಳ್ಕೊತಾಳೆ ಅಂತ ಇದ್ರೆ ನೀನು ಆ ಕೆಲಸ ಮಾಡ್ತಾನೇ ಇಲ್ಲ. ನಿಮ್ಮ ಅಪ್ಪಂಗೆ ಒಂದು ಮಾತು ಕಿವಿಗೆ ಹಾಕಿದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಅಮ್ಮ ಇವಾಗ ನಾನು ಏನು ಮಾಡಿದೆ ಅಂತ ಹಿಂಗೆಲ್ಲ ಹೇಳ್ತಾ ಇದ್ದೆ ಹೇಳು. ಸಾಕು ಸುಮ್ಮನೆ ಇರು ಉಷಾ, ನಾವೇನು ಗೂಬೆಗಳಲ್ಲ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡ್ದೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಅಯ್ಯೋ ನೋಡು ನೋಡು, ಅಲ್ಲ ಎತ್ತು ಇಷ್ಟುದ್ದ ಕಷ್ಟಪಟ್ಟು ಸಾಕಿ ಶುದ್ಧ ಮಾಡಿರೋದಕ್ಕೆ ಒಂದಿನ ಥ್ಯಾಂಕ್ ಯು, ಐ ಲವ್ ಯು ಅಂತ ಮಾತೇ ಇಲ್ಲ ಅಮ್ಮನಿಗೆ. ಫೋನಲ್ಲಿ ಪ್ರಿಯತಮ ಅಂತ ಹಾಕೊಂಡ್ಬಿಟ್ಟವಳಲ್ಲಪ್ಪ. ಒಂದಲ್ಲ ನಿನ್ನ ಸಿಗಾಕೋತಿಯ ಕಡೆ, ಸಿಗಾಕೊಳೆ ಆವಾಗಿರೋದು ನಿನಗೆ. ನಿಮ್ಮಪ್ಪ ಅಲ್ಲ ನಾನೇ ನಿಮಗೆ 3 ಜಾತ್ರೆ ಕಾಣಿಸ್ತೀನಿ, ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ಕಾಯ್ತಾ ಇರು, ಸಿಗಾಕೋ ಅವಾಗ ಮಾಡ್ತೀನಿ ನಿಮಗೆ. 3 weeks later. ಉಷಾ ಎಲ್ಲೋದ್ಯಮ್ಮ? ಎಲ್ಲೋದ್ಯವಳು? ಮನೆಯೆಲ್ಲ ಹುಡುಕ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಫೋನಲ್ಲಿ ಮಾತಾಡ್ತಾ ಇದೆಯಾ? ಅಮ್ಮ ಏ ಯಾರೇ ಇದು? ಇನ್ನೂ ಮದುವೆನೇ ಆಗಿಲ್ಲ, ಆಗ್ಲೇ ಗಂಡ ಅಂತ ಸೇವ್ ಮಾಡ್ಕೊಂಡಿದ್ಯಾ? ಯಾರೇ ಇದು? ಫೋನ್ ಕೊಡಮ್ಮ. ಯಾರೇ ಅದು? ಮದುವೆನೇ ಆಗಿಲ್ಲ, ನಿನಗಾಗಲೇ ಗಂಡನಾ? ಅಯ್ಯೋ ನೀನು